ಬಳ್ಳಾರಿಯಲ್ಲಿ ತಮ್ಮ ಅಭ್ಯರ್ಥಿ ಪರ ಸಿಎಂ ಮತಬೇಟೆಯಾಡಿದ್ದಾರೆ. ಈ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಡಿ ಬಿಟ್ಟು ಹೆದರಿಸುತ್ತಾರೆ, ನನ್ನ ಮೇಲೆ ಸುಳ್ಳು ಕೇಸನ್ನ ಹಾಕಿದ್ದಾರೆ, ಇದು ದೊಡ್ಡ ಅನ್ಯಾಯ ಅಂತ ಗುಡುಗಿದ್ದಾರೆ. ಇದು ದೊಡ್ಡ ಅನ್ಯಾಯ ಅಂತ ಅನಿಸ್ತಾ ಇದೆಯೋ ಇಲ್ವೋ ನಿಮಗೆ ಅಂತ ಜನರನ್ನೇ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಅನ್ಯಾಯ ಅನಿಸಿದ್ರೆ ಅನ್ನಪೂರ್ಣ ಅವರಿಗೆ ಮತ ನೀಡಿ ಅಂತ ಮತದಾರರ ಬಳಿ ಸಿಎಂ ಮನವಿ ಮಾಡಿದ್ದಾರೆ. ಇಡಿ ಇವುಗಳನ್ನು ಬಳಸಿ ವಿರೋಧ ಪಕ್ಷದವರನ್ನ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಕೋರ್ಟ್ಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನ್ನ ಮೇಲೇನೆ ಸುಳ್ಳು ಕೇಸನ್ನ ಹಾಕಿದ್ದಾರೆ. ನನ್ನ ಮೇಲೆ ಸುಳ್ಳು ಕೇಸನ್ನು ಹಾಕಿದ್ದಾರೆ. ದೊಡ್ಡ ಅನ್ಯಾಯ. ನಿಮ್ಗೆಲ್ಲ ಅನ್ಯಾಯ ಅನಿಸ್ತಾ ಇದೆ ಇಲ್ವಾ? ಅನ್ಯಾಯ ಅಂತ ಅನ್ಸಿದ್ರೆ ದಯಮಾಡಿ ನೀವೆಲ್ಲರೂ ಕೂಡ 13ನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಅನ್ನಪೂರ್ಣ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. ಕಳಿಸ್ತೀರಿ ಅಲ್ವಾ? ಈ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಬೇಡ? ನಿನ್ನೆ ಬಳ್ಳಾರಿಯ ಬಹುತೇಕ ಕಡೆ ಸಿಎಂ ಸಿದ್ದರಾಮಯ್ಯ ಮತ ಪ್ರಚಾರವನ್ನು ಮಾಡಿದ್ದಾರೆ. ಕಡು ನೀತಿಯಲ್ಲಿ ಸಮಾವೇಶದಲ್ಲೂ ಕೂಡ ಅನ್ನಪೂರ್ಣ ಪರ ಪ್ರಚಾರ ಮಾಡಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಯೊಬ್ಬರು ಸಿಎಂಗೆ ಕುರಿಮರಿಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ಕುರಿ ಗಿಫ್ಟ್ ಪಡೆದು ಸಿಎಂ ಸಿದ್ದು ಜನರತ್ತ ಕೈ ಬೀಸಿದ್ದಾರೆ. ಜನಸಾಮಾನ್ಯರಿಗೆ ಅನೇಕ ಭಾಗ್ಯಗಳನ್ನು ಕರುಣಿಸಿ ನಮ್ಮೊಂದಿಗೆ ಪ್ರಸ್ತುತ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದಂತಹ ಸನ್ಮಾನ್ಯ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಸಿದ್ದರಾಮಯ್ಯನವರಿಗೆ ಈ ಭಾಗದ ವತಿಯಿಂದ ಎಲ್ಲ ಸಮಸ್ತ ಜನಸ್ತೋಮದ ವತಿಯಿಂದ ಗೌರವದ ಚಪ್ಪಾಳೆಗಳೊಂದಿಗೆ ಆತ್ಮೀಯವಾದಂತಹ ಸನ್ಮಾನದೊಂದಿಗೆ ಸ್ವಾಗತವನ್ನು ಕೋರ್ತಾ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ. ಕಾಂಗ್ರೆಸ್ನವರು ಮುಸ್ಲಿಂ ರಾಷ್ಟ್ರ ಮಾಡಲು ಹೊರಟಿದ್ದಾರೆ ಎಂಬ ಯತ್ನಾಳ್ ಆರೋಪಕ್ಕೆ ಸತೀಶ್ ಜಾರಕಿಹೊಳಿ ಟಕ್ಕರ್ ನೀಡಿದ್ದಾರೆ. ಅವರು ಹಾಗೆ ಹೇಳೋದು ಹೊಸದೇನಲ್ಲ, ಸುಮಾರು ಬಾರಿ ಹೀಗೆ ಹೇಳಿದ್ದಾರೆ. ಭಾರತ ದೇಶ ಭಾರತಾಗೆ ಇರುತ್ತೆ ಎಂದಿದ್ದಾರೆ. ಇನ್ನು ವಕ್ಫ್ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ಯಾರ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇಲ್ಲ ಅಂದಿದ್ದಾರೆ. ಚಿಗ್ಗಾಂವಿ ತಾಲೂಕು ಹಿರೇಬೆಂಡಿಗೇರಿ ಗ್ರಾಮದಲ್ಲಿ ಬೊಮ್ಮಾಯಿ ಪುತ್ರ ಭರತ್ ಪರ ಯತ್ನಾಳ್ ರೋಡ್ ಶೋ ಮಾಡಿದ್ದಾರೆ. ಈ ವೇಳೆ ಬೊಮ್ಮಾಯಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವ ಡಿಕೆಶಿ ಹೇಳಿಕೆಗೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಭಾಷಣದ ವೇಳೆ ಡಿಕೆಶಿಗೆ ಡ್ಯಾನ್ಸ್ ಮಾಡುವ ಮೂಲಕ ಯತ್ನಾಳ್ ಲೇವಡಿ ಮಾಡಿದ್ದಾರೆ. ಅಲ್ಲದೆ ಪಾದಯಾತ್ರೆ ಮಾಡಿದ್ಯಲ್ಲಪ್ಪ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಹೊಯ್ದಾಡ್ಕೊಂಡು ಪಾದಯಾತ್ರೆ ಮಾಡಿದೆ. ಮುಂದೆ ಕಚ್ಚಾ ಬಾದಾಮ್ ಅಂತ ಹೆಂಗಸರು ಬೇರೆ, ನಿಮ್ಮದೇ ಸರ್ಕಾರ ಇತ್ತಲ್ವಾ, ಮಾಡಬೇಕಿತ್ತು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆಗೆ ಬೊಮ್ಮಾಯಿ ಏನ್ ಮಾಡಲಿಲ್ಲ ಅಂತ ಡಿಕೆಶಿ ಅಂತಾರೆ. ಬೊಮ್ಮಾಯಿ ಸಾಹೇಬ್ರು ಸಿಎಂ ಇದ್ದಾಗ 1000 ಕೋಟಿ ಹಣ ಕೊಟ್ಟಿದ್ರು, ನೀವೇನ್ ಮಾಡಿದ್ರಿ ಅಂತ ಡಿಕೆಶಿಗೆ ಪ್ರಶ್ನೆ ಮಾಡಿದ್ದಾರೆ. ಪುಣ್ಯಾತ್ಮ ಬೊಮ್ಮಾಯಿ ಸಾಹೇಬ್ರು ಏನ್ ಮಾಡ್ಯಾರ ಕೇಳ್ತಾನ. ನೀ ಮಾಡಿದ್ರು ನೋಡಪ್ಪ ಪಾದಯಾತ್ರೆ ಈ ರೋಡ್ದಲ್ಲಿ ಅಲ್ಲಿ ಹೋಗ್ತೈತಿ, ಅಲ್ಲಿ ಮೊನ್ನ 4 ಹೆಂಗಸರುಗಳು ಕಚ್ಚಾ ಮೇಕೆದಾಟ ಹೋದ್ರೆ ಹೇಳಿ ಬಿಡ್ತೈತಲ್ಲ, ಕುರಿ ಹಿಂಗ ಜಿಗದ್ರೆ ಹಾಕುದಕ್ಕೆ ಹೋಗ್ತದೆ. ಬರೀ ಹಿಂಗ್ ಜಿಗದ್ರ ಅದಕ್ಕೆ ಮೇಕೆದಾಟ ಯಾಕಂತಾರ, ಅಷ್ಟು ಸಣ್ಣದೈತದ. ಅದಕ್ಕೆ ಒಂದು ಬ್ರಿಡ್ಜ್ ಕಟ್ಟ 1000 ಕೋಟಿ ರೂಪಾಯಿ ಕೊಟ್ಟಿದ್ರು ಬೊಮ್ಮಾಯಿ ಸಾಹೇಬ್ರು ಬಜೆಟ್ನಾಗ. ಹೌದಿರ್ತಾರ ಇವ ಏನ್ ಹೇಳಿದ್ದ ಅವಾಗ, ಪಾದಯಾತ್ರೆ ನಿಮ್ದೇ ಸರ್ಕಾರ ಇತ್ತಲ್ಲಪ್ಪ, ಈಗೇನು ಕಿಸಿಲಾಕತ್ತೀನಿ, ತಮಿಳುನಾಡು ನಿಮ್ಮದೇ ಐತಲ್ಲ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಂಗಾರ ಹನುಮಂತು ಪರ ಭರ್ಜರಿ ಮತಯಾಚನೆ ಮಾಡಿದ್ದಾರೆ. ರಾತ್ರಿಯಾದರೂ ಸಂಡೂರು ಕ್ಷೇತ್ರದ ಬಂಡ್ರಿ ಯಶವಂತನಗರದಲ್ಲಿ ಮತಬೇಟೆ ಮುಂದುವರೆಸಿದ್ರು. ಸಂಡೂರು ಕ್ಷೇತ್ರದ ಬಂಡ್ರಿ ಯಶವಂತನಗರದಲ್ಲಿ ರಾತ್ರಿಯೂ ಪ್ರಚಾರವನ್ನ ನಡೆಸಿದ್ದಾರೆ. ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಚಿತ್ರನಟಿ ತಾರಾ ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸಾಥ್ ಕೊಟ್ಟಿದ್ದಾರೆ. ಗೋಮುಖ ವ್ಯಾಕರಣ ರೀತಿಯಲ್ಲಿ ಇವತ್ತು ನನ್ನ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡಿ, ಆದ್ರೆ ಸಿದ್ದರಾಮಯ್ಯ ಅವರೇ, ಇವತ್ತು ನೀವೆಲ್ಲ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು
ಬರೇ ಜನಾರ್ದನ್ ರೆಡ್ಡಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಮನೆಯಲ್ಲಿ ಕಾಂಗ್ರೆಸ್ನವರು ಇದ್ರು. ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತು ಪರ ಬಿಜೆಪಿ ಮತ ಪ್ರಚಾರ ಮಾಡ್ತಿದ್ದಾರೆ. ಸಂಡೂರು ಬಿಜೆಪಿ ಪ್ರಚಾರಕ್ಕೆ ಸಿನಿ ಮೆರುಗು ನೀಡಿದೆ. ಬಂಗಾರು ಹನುಮಂತು ಪರ ಚಿತ್ರನಟಿ ತಾರಾ ಪ್ರಚಾರಕ್ಕೆ ಇಳಿದಿದ್ರು. ಇನ್ನು ಮಾಜಿ ಸಚಿವರಾದ ಜನಾರ್ದನ ರೆಡ್ಡಿ, ಬಿ ಶ್ರೀರಾಮುಲು, ಭೈರತಿ ಬಸವರಾಜ್, ಚಿತ್ರನಟಿ ತಾರಾ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪರ ಎಸ್ಟಿ ಸೋಮಶೇಖರ್ ಪ್ರಚಾರ ನಡೆಸೋದಕ್ಕೆ ಸ್ವಪಕ್ಷ ಶಾಸಕ ಸೋಮಶೇಖರ್ಗೆ ಶೋಭಾ ಕರಂದ್ಲಾಜೆ ಸವಾಲನ್ನ ಹಾಕಿದ್ದಾರೆ. ಧೈರ್ಯ ತಾಕತ್ತಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದು ತೋರಿಸಲಿ ಅಂತ ಸವಾಲನ್ನ ಹಾಕಿದ್ದಾರೆ. ಎಸ್ಟಿ ಸೋಮಶೇಖರ್ರನ್ನ ನಾವು ಪಾರ್ಟಿಗೆ ತಂದ್ವಿ, ಅವರಿಗೆ ಅತ್ಯಂತ ಪ್ರಮುಖ ಖಾತೆಯನ್ನ ಕೊಟ್ಟು ಮೈಸೂರಂತ ಸಾಂಸ್ಕೃತಿಕ ಜಿಲ್ಲೆಗೆ ಉಸ್ತುವಾರಿ ಮಾಡಿದ್ವಿ. ಅವರು ಇವಾಗ 2 ದೋಣಿಗಳ ಮೇಲೆ ಕಾಲಿಟ್ಟಿದ್ದಾರೆ. ಅವರ ಶರೀರ ಒಂದು ಕಡೆ, ಅವರ ತಲೆ ಒಂದು ಕಡೆ ಇದೆ ಅಂತ ಗುಡುಗಿದ್ದಾರೆ. ಅವರದ್ದು ಹಾಗೂ ಬಿಜೆಪಿಯ ಸಂಬಂಧ ಉಳಿದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅವರನ್ನ ಸೇರಿಸುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ಇಲ್ಲಿ ಮತ್ತೆ ಕಮಿಷನ್ ಬರಲ್ಲ, ಕಾಂಗ್ರೆಸ್ಗೆ ಆಡಳಿತ ಇದೆ, ಅಲ್ಲಿ ಹೋದ್ರೆ ಕಮಿಷನ್ ಬರುತ್ತೆ ಅಂತ ಹೋದ್ರೆ ಏನ್ ರಾಜಕೀಯ ನಿಮ್ದು? ಇದನ್ನ ಇವತ್ತು ಚನ್ನಪಟ್ಟಣದ ಜನತೆ ಗಮನಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ದೇವೇಗೌಡರ ನೇತೃತ್ವದಲ್ಲಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಂದ ಮತ್ತೆ ಚುನಾವಣೆಗೆ ನಿಲ್ಲಬೇಕಾಗಿತ್ತು. ಆಗ ನಿಜವಾಗ್ಲೂ ಅವರ ಶಕ್ತಿ ಸೋಮಶೇಖರ್ ಅಂತ ನಾವು ಹೇಳ್ಬೋದಿತ್ತು. ಇವತ್ತು ಆ ಯಾವ ಶಕ್ತಿ ಅವರಲ್ಲಿ ಉಳ್ಕೊಂಡಿಲ್ಲ. ಅವರು ಗೆದ್ದಿರೋದು ಬಿಜೆಪಿ, ಅವರ ತಲೆ, ಅವರ ಶರೀರ, ಅವರ ಮನಸ್ಸು, ಅವರ ಹೃದಯ ಎಲ್ಲ ಇರೋದು ಕಾಂಗ್ರೆಸ್ಸಲ್ಲಿ. ಯಾಕೆ? ಮತ್ತೆ ಇದೇ ಕಮಿಷನು, ಮತ್ತೆ ಇದೇ ದುಡ್ಡು ಹೊಡೆಯೋದು. ಅವರು ಮಾಡಿದ ತಪ್ಪನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಯಾರ್ದಾದ್ರೂ ಒಂದು ಶೆಲ್ಟರ್ ಬೇಕು, ಸರ್ಕಾರದ ಶೆಲ್ಟರ್ ಬೇಕು. ಅದಕ್ಕಾಗಿ ಶೆಲ್ಟರ್ ಸಲುವಾಗಿ ಅವರು ಸೋಮಶೇಖರ್ ಅಲ್ಲಿದ್ದಾರೆ. ಅವರಿಗೆ ಮತ್ತು ಬಿಜೆಪಿಗೆ ಇವತ್ತು ಸಂಬಂಧ ಉಳ್ಕೊಂಡಿಲ್ಲ. ಅದಕ್ಕಾಗಿ ಅವರು ನಿರ್ಧಾರ ಮಾಡಬೇಕು ಅವರು ಎಲ್ಲಿರ್ಬೇಕು. ಸಿಎಂ ಸಿದ್ದರಾಮಯ್ಯ ಬಗ್ಗೆ ಜನಾರ್ದನ ರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮಹಿಷಾ ದಸರಾ ಮಾಡಿದಾಗಿನಿಂದ ಅವರಿಗೆ ಕೇಡುಗಾಲ ಶುರುವಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮಹಿಷಾಸುರನ ಸಂಹಾರ ಮಾಡಿದ ತಾಯಿ ಚಾಮುಂಡಿಯ ನೆಲದಲ್ಲಿ ಮಹಿಷಾ ದಸರಾ ಮಾಡಿದ್ದಾರೆ. ಮುಡಾ ಹಗರಣದ ಕಾಟ ಶುರುವಾಗಿದೆ ನಿಮಗೆ. ಇಡಿ, ಸಿಬಿಐ ನಾನಾ ಸಂಸ್ಥೆಗಳಿಂದ ನೀವು ತಪ್ಪಿಸಿಕೊಳ್ಳಬಹುದೇ? ನೋ. ಆದರೆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವರದೆಲ್ಲ ಮುಗೀತು. ಹೀಗೇನಿದ್ರೂ ನೀವು ಕಾನೂನು ಎದುರಿಸೋದೆ ಅಂತ ಸಿಎಂಗೆ ಕುಟುಕಿದ್ದಾರೆ. ಅವ್ರು ಮಾಡಲ್ಲ, ಅವ್ರನ್ನ ಮುಖ್ಯಮಂತ್ರಿನ ಇಡಿ FIR ಆಗಿದೆ. ಅದರಲ್ಲಿ A1 ಆರೋಪಿ ಅವರು. ಇವತ್ತು ಇಡಿ ಅವರು ಭಾಳ ಟ್ರಾನ್ಸ್ಪರೆಂಟಾಗಿ ಮಾಡ್ತಾರೆ. ಇಡಿ ಬಗ್ಗೆ ಸುಮ್ಮನೆ ಇವರು ಆರೋಪ ಮಾಡ್ತಾರಾಗಲಿ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಇದು 14 ಫ್ಲ್ಯಾಟು ಪ್ರಕರಣ ಅಲ್ಲ. ಮೊದಲೇನಂತ ಹೇಳಿದರು, ರೀ 14 ಫ್ಲ್ಯಾಟ್ ನಾವೇನು ಕೊಂಡ್ಕೋಬಾರ್ದೇನ್ರಿ ಅಂತಂದರು. 64 ಕೋಟಿ ಅಮೌಂಟ್ ಆಗುತ್ತೆ ರೀ, ಕೊಡ್ತೀರಾ? ವಾಪಸ್ ಕೊಡ್ತೀನಿ ಅಂತಂದರು. ಮತ್ತು